ಅಮಿತ್ ಶಾ ಜೊತೆ ಎಲ್ಲರ ಜೊತೆ ನಾನು ಮಾತಾಡಿಕೊಂಡು ಏನಾಗಿದೆ ಎಲ್ಲಾ ವಿಚಾರಗಳನ್ನು ಒಂದಲ್ಲ ಎಲ್ಲಾ ವಿಚಾರಗಳನ್ನು ನಾವು ತಿಳಿಸ್ಬರುವಂತ ಕೆಲಸ ನಾನು ಮಾಡ್ತೀನಿ. ನೀವೇನಾದ್ರೂ ಹೈಕಮಾಂಡ್ಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡ್ರಿ ಅಂತ ಏನಾದ್ರು ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆಯಾ? ನಾನು ಯಾವುದೇ ಬೇಡಿಕೆಗಳನ್ನ ನಾನು ಮುಂದೆ ಇಟ್ಟಿಲ್ಲ. ಯಾಕಂದ್ರೆ ಎಲ್ಲ ಕಾರ್ಯಕರ್ತರು ರಾಮ್ಲವ್ರು ಇವತ್ತು ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ, ಅವಕಾಶ ಕೊಟ್ರೆ ನನಗೆ ಒಂದು ಸ್ಥಾನ ಕೊಡ್ರಿ. ಯಾಕಂದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತು ಬಿಟ್ಟಿವಿ. ಇವತ್ತು ಅಧ್ಯಕ್ಷರ ಸ್ಥಾನ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಇವತ್ತು ಡಿಬೇಟ್ ಆಗ್ತಾ ಇದೆ, ಯಾರು ಶಕ್ತಿವಂತರು ಅನ್ನೋಂಥದ್ದು ಡಿಬೇಟ್ ಆಗ್ತಾ ಇದೆ. ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಅವರು ಶಕ್ತಿವಂತರು ಇವರು ಶಕ್ತಿವಂತರು ಅನ್ನೋದಕ್ಕಿಂತ ಇವತ್ತು ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ನನ್ನ ಶಕ್ತಿ ಇಷ್ಟು ನಿನ್ನ ಶಕ್ತಿ ಅನ್ನೋದಕ್ಕಿಂತ ಪಾರ್ಟಿ ವಿಜೇಂದ್ರ ಅವರ ಅಧ್ಯಕ್ಷರಾಗಿದ್ರೆ ಅವರು ಮುಂದುವರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಅಕಸ್ಮಿತವಾಗಿ ಏನಾರ ಅವಕಾಶಗಳಿದ್ರೆ ನಮಗೆ ಕೂಡ ಅವಕಾಶ ಮಾಡಿಕೊಡ್ರಿ ಅನ್ನಂತ ಮಾತನ್ನು ಹೇಳಿದ್ವಿ. ಅಂದ್ರೆ ರಾಜ್ಯಾಧ್ಯಕ್ಷರ ಆಕಾಂಕ್ಷೆ ಕೂಡ ಆಗಿದೆ. ನಾವು ಅವತ್ತು ಕೇಳಿದ್ವಿ, ಇವತ್ತು ಕೂಡ ಕೇಳ್ತೀವಿ, ಅವಕಾಶ ಇದ್ರೆ ಮಾಡಿಕೊಡ್ರಿ ಅಂತ ಕೇಳ್ತೀವಿ. ಅದರಲ್ಲಿ ಪ್ರಶ್ನೆ. ಯತ್ನಾಳ್ ಬಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಅವತ್ತು ಕೂಡ ಯತ್ನಾಳ್ ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕನ್ನಂತ ವಿಚಾರ ಕೂಡ ನಾವು ಹೇಳಿದ್ವಿ. ಯಾವುದೇ ವಿಚಾರದಲ್ಲಿ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿ ಬಿಟ್ಟು ಪಾರ್ಟಿಯನ್ನು ಹೊರತುಪಡಿಸಿ ಯಾರು ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲೊಂದು ಕಡೆ ನೋವಾದಂತ ಟೈಮಲ್ಲಿ ಈ ರೀತಿ ಪಾರ್ಟಿ ಪರವಾಗಿ ವ್ಯಕ್ತಿಗಳ ಪರವಾಗಿ ಅವರು ಟೀಕೆ ಮಾಡಿರ್ಬೋದಾಗ್ಲಿ, ಪಾರ್ಟಿ ಪರವಾಗಿ ಯಾವತ್ತೂ ಕೂಡ ಟೀಕೆಯನ್ನು ಮಾಡಂತ ಕೆಲಸ ಬಸವರಾಜ ಪಾಟೀಲ್ ಯತ್ನಾಳ್ ಮಾಡಿಲ್ಲ. ಪಾರ್ಟಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಂತ ವ್ಯಕ್ತಿಗಳೇ ಆಗ್ಲಿ, ಪಾರ್ಟಿಯನ್ನು ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋ ವ್ಯಕ್ತಿಗಳು ಯಾರಲ್ಲ. ಹಂಗಾಗಿ ಪಾರ್ಟಿ ಸಲುವಾಗಿ ಎಲ್ಲರೂ ಕೂಡ ಒಂದಾಗ್ತಾರೆ. ಕೆಲವೊಂದು ವ್ಯಕ್ತಿ ವಿಚಾರಗಳಲ್ಲಿ ಕೆಲವು ಅಸಮಾಧಾನ ಇರಬಹುದು, ಅದ್ರ ಕೂಡ ಸರಿಪಡಿಸುವಂತ ಕೆಲಸ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಿಮ್ಮ ನಾಯಕರ ಒಂದು ಪ್ರತಿಷ್ಠೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಜಾಸ್ತಿನೇ ಆಗುತ್ತೆ ಅನ್ನುವಂತ ಆರೋಪಗಳು. ಈಗ ನಾಯಕರು ನಿಮ್ದೊಂದು ಬಣ ಅವ್ರದ್ದೊಂದು ಬಣ, ಈಗ ಈ ತರ ಆಗೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ, ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು. ನಾವು ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡಿದಂತವ್ರು, ಪಾರ್ಟಿ ಶ್ರೇಷ್ಠನ್ನು ಬಯಸಿದಂತವ್ರು, ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಕೂಡ ನಾವು ಅಡ್ಡಾಡಿದಂತ ವ್ಯಕ್ತಿಗಳು. ಕೆಲವೊಂದು ಸಂದರ್ಭದಲ್ಲಿ ಪಾರ್ಟಿ ಇವತ್ತನ ಅಧಿಕಾರಕ್ಕೆ ಬರುವಂತ ವಿಚಾರದಲ್ಲಿ ನಾವು ಅಳಿಲು ಸೇವೆಯನ್ನು ಕೂಡ ಮಾಡ್ಕೊಂತ ಬಂದಿದ್ವಿ. ಯಾವತ್ತು ಕೂಡ ಪಾರ್ಟಿ ಅನ್ನಂತ ಬಂದಂತ ಟೈಮಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ನಂತರ ವಿಜೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಕೂಡ ಎಲ್ಲ ನಡ್ಕೊತಾ ಬಂದಿದ್ವಿ. ಕೆಲವೊಂದು ಅಸಮಾಧಾನಗಳು ಇರೋ ಕಾರಣ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋ ಕಾರಣ ಆ ಕಮ್ಯುನಿಕೇಶನ್ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಮಾಡುವಂತ ಕೆಲಸ ಮಾಡ್ತಾರೆ. ಸರ್, ನಿಮಗೇನಾದ್ರೂ ಪ್ರಧಾನಮಂತ್ರಿಗಳು ಏನಾದ್ರು ಫೋನ್ ಏನಾದ್ರು ಮಾಡಿದ್ರೆ ಈ ಬೆಳವಣಿಗೆ? ಇಲ್ಲ, ಯಾವುದೇ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ. ಯಾವ ರೀತಿಯಲ್ಲಿ ಯಾವ ವೃತ್ತಿಯಲ್ಲಿ ಅವರ ರಂಗದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನಾವು ಪೊಲಿಟಿಕಲ್ ರಂಗದಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ಕೆಲಸ ಮಾಡ್ಕೊಂತ ಬರ್ತೀವಿ. ಸುದೀರ್ಘವಾಗಿ 30 ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದಂತ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ತ್ರಾಸಾದಂತ ಟೈಮಲ್ಲಿ ನಾವು ಕೆಲವೊಂದ್ಸರಿ ಕಾಂಗ್ರೆಸ್ ಏನಾದ್ರು ತೊಂದರೆ ಆದಂತ ಟೈಮಲ್ಲಿ ನಾವು ಪಾರ್ಟಿ ಬಾ ಅಂತೇಳಿ ಕರಿತೀವಲ್ಲ, ಸಹಜ ಅಲ್ಲ. ಅವ್ರು ರಾಮ್ನವ್ರ ತೊಂದರೆ ಆಗಿದೆ ಅಂದ್ರೆ ಬಾ ಅಂತ ಅಂದಿರ್ಬೋದು, ಏನ್ ತಪ್ಪೇನಿದೆ ಅದರಲ್ಲಿ. ಅದು ಹೋಗ್ಬೇಕಾ ಹೋಗ್ಬಾರ್ದು ಅನ್ನೋದು ನಮ್ಮ ಅನಿಸ್ಥಿತಿ ಬಿಟ್ಟಿದೆ. ಸಂಪರ್ಕ ಬಂದಿರೋ ಅಂತಂದ್ರೆ ಎಲ್ಲರೂ ಕೂಡ ಸಮಕಾಲೀನ ಹೋರಾಟಗಾರ ನಾವೆಲ್ಲರೂ ಕೂಡ. ಅಂದ್ರೆ ಎಲ್ಲರೂ ಕೂಡ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಕಾಂಗ್ರೆಸ್ ಅಲ್ಲಿ ಯಾರು ಫ್ರಂಟ್ ಲೈನ್ ಲೀಡರ್ಸ್ ಇದಾರೋ, ಯಾರು ಜೆಡಿಎಸ್ ಅಲ್ಲಿ ಫ್ರಂಟ್ ಲೈನ್ ಲೀಡರ್ಸ್ ಇದಾರೋ, ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡಂತ ದಿನಗಳು ಕೂಡ ಇದಾವ. ಹಂಗಾಗಿ ಕರೆದಿರ್ಬೋದು. ಆದ್ರೆ ನನ್ನ ಮನಸ್ಥಿತಿ ಹೋಗ್ಬೇಕಾ ಬೇಡ ಅನ್ನೋದು ನನ್ನ ಮನಸ್ಥಿತಿ ತೀರ್ಮಾನ. ನಾನು ಇವತ್ತು ನನ್ನ ಮನಸ್ಥಿತಿ ನಾನು ಪಾರ್ಟಿ ಬಿಟ್ಟು ಇವತ್ತು ಹೋಗಲ್ಲ ಅನ್ನೋ ತೀರ್ಮಾನ ತಗೊಂಡಿದ್ದೀವಿ. ಅದರಲ್ಲಿ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ. ಸರ್, ಮುಂದಿನ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ್ರೆ ಮುಖ್ಯಮಂತ್ರಿ ಹೆಸರಲ್ಲಿ ತಾವು ಹೇಳ್ತೀರಾ? ನೋಡೋಣ. ಇವಾಗ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡಬೇಕು. ಪುನಃ ಮ್ಯಾಜಿಕ್ ನಂಬರ್ ಹತ್ತತ್ರ ನಾವು 125, 130 ಸ್ಥಾನಗಳು ಗೆಲ್ಲಬೇಕು. ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನ ಪಾರ್ಟಿ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತಾರ. ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡೋಣ. ಇನ್ನು ಬಹಳಷ್ಟು 3 ವರ್ಷಗಳ ಕಾಲ ಇದೆ. 3 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಕೇವಲ ಕೂಡ್ಲಿಗೆ ಒಂದಲ್ಲ, ಎಲ್ಲಾ ಕಡೆ ಕೂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಪುನಃ ಪಾರ್ಟಿ ಕಟ್ಟುತ್ತೀವಿ. ಎಲ್ಲರೂ ಕೂಡ ಗೆಲ್ಲಂತ ಪ್ರಯತ್ನ ಮಾಡ್ತೀವಿ. ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಮಾಡಿದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಸೇರಿ. ಸರ್, ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬೇಕಂತ ಪಾರ್ಟಿ ಯಾವತ್ತಿದ್ರು ಕೂಡ ನೋಡ್ರಿ, ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು, ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು. ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು. ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಯಾರ್ಯಾರು ಪ್ರಮುಖರಿದ್ದಾರೋ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಅದು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನೇಮ ಮಾಡಿಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ
ಅವ್ರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ಈಗ ರಾಷ್ಟ್ರೀಯ ನಾಯಕರಾದ ರಾಧಾ ಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ರು. ನಿಮ್ಮ ಸೋಲಿಗೆ, ಸಂಡೂರು ಸೋಲಿಗೆ ರಾಮುಲು ಅವರೇ ಕಾರಣ. ನಾನು ಬಹಳ ಕ್ಲಾರಿಟಿ ಆಗಿ ಎಲ್ಲ ಸ್ಪಷ್ಟೀಕರಣವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನ್ ಕೊಡಬೇಕಾಯ್ತು ಎಲ್ಲ ಕ್ಲಾರಿಫಿಕೇಶನ್ಗಳು ನಾನು ಕೊಟ್ಟಿದ್ದೀನಿ. ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಶಬ್ದಗಳು ರಿಪೀಟ್ ಮಾಡ್ದಂಗೆ ಆಗ್ತವ. ಎಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ್ದೊಂದು ತಪ್ಪು ಮಾಹಿತಿ ಇರ್ಬೋದು, ಯಾರು ಹೇಳುವಂತವ್ರು ಬೇರೆ ಎಲ್ಲೋ ಒಂದು ಕಡೆ ಹೇಳಿರ್ಬೋದು, ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರ್ಬೋದು. ಮಾತಾಡಿದಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಹೇಳಿದೀನಿ, ಜನರು ಕೂಡ ತಿಳಿಸಂತ ಕೆಲಸ ಮಾಡಿದ್ವಿ. ಯಾರು ಕೆಲವೊಂದು ಮಂದಿ ಏಕೋಚನದಲ್ಲಿ ಏನ್ ಮಾತಾಡಿ ಅವರು ಕೂಡ ಇಡೀ ರಾಜ್ಯ ಜನರು ಉತ್ತರ ಕೊಡುವಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ನನ್ನ ಸ್ಪಷ್ಟೀಕರಣ ಇಷ್ಟೇ, ಏನೇ ಇದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ರು ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಜನಾರ್ದನ್ ರೆಡ್ಡಿ ಅವರು ನಿಮ್ಮನ್ನ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ರಾಮುಲು ಅವರು ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ರು. ನೋಡ್ರಿ, ಅವರು ವೈಯಕ್ತಿಕವಾದಂತ ವಿಚಾರಗಳನ್ನ ಅವರು ಫ್ಲೋ ಅಲ್ಲಿ ಮಾತಾಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ ನಾನು. ಯಾಕಂದ್ರೆ ಅದನ್ನ ಬೆಳೆಸೋಕ್ ಹೋಗಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಪಾರ್ಟಿ ಬಿಟ್ಟು ಹೋಗು ಅನ್ನಕ್ಕ ಅವ್ರಿಗೇನು ಅವ್ರು ಯಾರು, ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತರು. ಹಂಗಾಗಿ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರು ಇವತ್ತು ರಾಮುಲು ಅವರು ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ ಫೈರ್ ಆಗಬಾರದು, ಯಾರೊಬ್ಬರು ಹೇಳಿದಂತ ಮಾತು ಕೇಳಬಾರ್ದು ಅನ್ನೋ ಕಾರಣದಿಂದ ನನಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಹಂಗೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಂತ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಸರ್? ಪಕ್ಷ ಬಿಡಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಪಾರ್ಟಿ ಅಂದ ತಕ್ಷಣ ಮುಂಚೆಂದು ಕೂಡ ಪಾರ್ಟಿಯನ್ನು ಕಟ್ಟಿದೀವಿ, ಕೆಲವೊಂದ್ಸರಿ ಅಧಿಕಾರಕ್ಕೆ ಬಂದಿದ್ವಿ, ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಪಾರ್ಟಿ ಇಷ್ಟೊಂದು ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಬಿಡಂತ ಪ್ರಶ್ನೆ ಇಲ್ಲಿಂದ ಬರುತ್ತೆ. ನೀವು ಯಾವಾಗ ಡೆಲ್ಲಿಗೆ ಹೋಗಿ ನಿಮ್ಮ ವರಿಷ್ಠರನ್ನ ಭೇಟಿ ಏನಾದ್ರು ಮಾತಾಡಿ? 5ನೇ ತಾರೀಕಿನ ನಂತರ ಡೆಲ್ಲಿಗೆ ಹೋಗ್ತೀನಿ. ಈಗ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಿಮ್ಮ ಸಂಚಾರ ಜಾಸ್ತಿ ಇದೆ, ಬಹಳಷ್ಟು ಕಡೆ ಓಡಾಡ್ತಿದ್ದೀರಿ, ಕಾರ್ಯಕರ್ತರನ್ನ ಭೇಟಿ ಆಗ್ತಿದ್ದೀರಿ, ಮುಖಂಡರನ್ನ ಭೇಟಿ ಆಗ್ತಿದ್ದೀರಿ. ನೀವೇನಾದ್ರೂ ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಇಚ್ಛೆ ಅಥವಾ ಆಸೆ? ಅಲ್ಲ ನೋಡ್ರಿ, ನನಗೆ ಯಾವತ್ತಿದ್ರೆ ಕೂಡ ನೋಡ್ರಿ, ಬಳ್ಳಾರಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು 5 ಮೀಸಲು ಕ್ಷೇತ್ರಗಳಿದಾವೆ. ಇವತ್ತು 5 ಮೀಸಲು ಕ್ಷೇತ್ರದಲ್ಲಿ ಕೂಡ ರಾಮುಲು ಅವರು ಮುಂಚೆಯಿಂದ ಕೂಡ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಮೀಸಲು ಕ್ಷೇತ್ರ ಇಲ್ಲಾರ್ದಂತ ಟೈಮಲ್ಲಿ ಕೂಡ ಬಳ್ಳಾರಿ ನಗರದಿಂದ ನಾನು ಗೆದ್ದಿದ್ದೀನಿ. ರಾಮುಲು ಅಂದ ತಕ್ಷಣ ಎಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿಯನ್ನು, ಪಕ್ಷಾತೀತವಾಗಿ ಪ್ರೀತಿಯನ್ನು ಮಾಡ್ಕೊಂಡ್ ಬಂದಾರ. ಇವತ್ತು ಎಂತ ಸಂದರ್ಭದಲ್ಲಿ ಕೂಡ ಅನೇಕ ಬಾರಿ ಕೂಡ್ಲಿಗಿ ಜನರು ಯಾವತ್ತು ನಾನು ಕಳಿಸಿಕೊಟ್ಟಿದ್ದೀನಿ ಅವತ್ತೆಲ್ಲ ಕೂಡ ಗೆಲ್ಸುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಮುಂಚೆಂದು ಕೂಡ ಪ್ರೀತಿ ಇದೆ, ಒಡನಾಟ ಇದೆ. 30 ವರ್ಷಗಳು, ಇವತ್ತಿಂದಲ್ಲ 30 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡ್ತೀವಿ. ಪಾರ್ಟಿ ಅವತ್ತು ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಏನ್ ಮಾಡುತ್ತೆ ನಾವೆಲ್ಲರೂ ಕೂಡ ನೋಡಲ್ಲ. ಈಗ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಿಮ್ಮ ಸಂಚಾರ ಜಾಸ್ತಿ ಇದೆ, ಬಹಳಷ್ಟು ಕಡೆ ಓಡಾಡ್ತಿದ್ದೀರಿ, ಕಾರ್ಯಕರ್ತರನ್ನ ಭೇಟಿ ಆಗ್ತಿದ್ದೀರಿ, ಮುಖಂಡರನ್ನ ಭೇಟಿ ಆಗ್ತಿದ್ದೀರಿ. ನೀವೇನಾದ್ರೂ ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಇಚ್ಛೆ ಅಥವಾ ಆಸೆ? ಅಲ್ಲ ನೋಡ್ರಿ, ನನಗೆ ಯಾವತ್ತಿದ್ರೆ ಕೂಡ ನೋಡ್ರಿ, ಬಳ್ಳಾರಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು 5 ಮೀಸಲು ಕ್ಷೇತ್ರಗಳಿದಾವೆ. ಇವತ್ತು 5 ಮೀಸಲು ಕ್ಷೇತ್ರದಲ್ಲಿ ಕೂಡ ರಾಮುಲು ಅವರು ಮುಂಚೆಯಿಂದ ಕೂಡ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಮೀಸಲು ಕ್ಷೇತ್ರ ಇಲ್ಲಾರ್ದಂತ ಟೈಮಲ್ಲಿ ಕೂಡ ಬಳ್ಳಾರಿ ನಗರದಿಂದ ನಾನು ಗೆದ್ದಿದ್ದೀನಿ. ರಾಮುಲು ಅಂದ ತಕ್ಷಣ ಎಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿಯನ್ನು, ಪಕ್ಷಾತೀತವಾಗಿ ಪ್ರೀತಿಯನ್ನು ಮಾಡ್ಕೊಂಡ್ ಬಂದಾರ. ಇವತ್ತು ಎಂತ ಸಂದರ್ಭದಲ್ಲಿ ಕೂಡ ಅನೇಕ ಬಾರಿ ಕೂಡ್ಲಿಗಿ ಜನರು ಯಾವತ್ತು ನಾನು ಕಳಿಸಿಕೊಟ್ಟಿದ್ದೀನಿ ಅವತ್ತೆಲ್ಲ ಕೂಡ ಗೆಲ್ಸುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಮುಂಚೆಂದು ಕೂಡ ಪ್ರೀತಿ ಇದೆ, ಒಡನಾಟ ಇದೆ. 30 ವರ್ಷಗಳು, ಇವತ್ತಿಂದಲ್ಲ 30 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡ್ತೀವಿ. ಪಾರ್ಟಿ ಅವತ್ತು ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಏನ್ ಮಾಡುತ್ತೆ ನಾವೆಲ್ಲರೂ ಕೂಡ ನೋಡಲ್ಲ. ಅಮಿತ್ ಶಾ ಜೊತೆ ಎಲ್ಲರ ಜೊತೆ ನಾನು ಮಾತಾಡಿಕೊಂಡು ಏನಾಗಿದೆ ಎಲ್ಲಾ ವಿಚಾರಗಳನ್ನು, ಒಂದಲ್ಲ ಎಲ್ಲಾ ವಿಚಾರಗಳನ್ನು ನಾವು ತಿಳಿಸ್ಬರುವಂತ ಕೆಲಸ ನಾನು ಮಾಡ್ತೀನಿ. ನೀವೇನಾದ್ರೂ ಹೈಕಮಾಂಡ್ಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಟ್ರಿ ಅಂತ ಏನಾದ್ರು ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆಯಾ? ನಾನು ಯಾವುದೇ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿಲ್ಲ. ಯಾಕಂದ್ರೆ ಎಲ್ಲಾ ಕಾರ್ಯಕರ್ತರು ರಾಮುಲು ಅವರಿಗೆ ಇವತ್ತು ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ, ಅವಕಾಶ ಕೊಟ್ರೆ ನನಗೆ ಒಂದು ಸ್ಥಾನ ಕೊಡ್ರಿ. ಯಾಕಂದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತು ಬಿಟ್ಟಿವಿ. ಇವತ್ತು ಅಧ್ಯಕ್ಷರು ಸ್ಥಾನ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಇವತ್ತು ಡಿಬೇಟ್ ಆಗ್ತಾ, ಯಾರು ಶಕ್ತಿವಂತರು ಅನ್ನೋಂಥದ್ದು ಡಿಬೇಟ್ ಆಗ್ತಾ ಇದೆ. ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಅವರು ಶಕ್ತಿವಂತರು, ಇವರು ಶಕ್ತಿವಂತರು ಅನ್ನೋದಕ್ಕಿಂತ ಇವತ್ತು ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ನನ್ನ ಶಕ್ತಿ ಇಷ್ಟು, ನಿನ್ನ ಶಕ್ತಿ ಅನ್ನೋದಕ್ಕಿಂತ ಪಾರ್ಟಿ ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ರೆ ಅವರು ಮುಂದುವರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ.
ಅಕಸ್ಮಿತವಾಗಿ ಏನಾರ ಅವಕಾಶಗಳಿದ್ರೆ ನಮಗೆ ಕೂಡ ಅವಕಾಶ ಮಾಡಿಕೊಡ್ರಿ ಅನ್ನಂತ ಮಾತನ್ನು ಹೇಳಿದ್ವಿ. ಅಂದ್ರೆ ರಾಜ್ಯಾಧ್ಯಕ್ಷರ ಆಕಾಂಕ್ಷೆ ಕೂಡ ಆಗಿದೆ. ನಾವು ಅವತ್ತು ಕೇಳಿದ್ವಿ, ಇವತ್ತು ಕೂಡ ಕೇಳ್ತೀವಿ, ಅವಕಾಶ ಇದ್ರೆ ಮಾಡಿಕೊಡ್ರಿ ಅಂತ ಕೇಳ್ತೀವಿ. ಅದರಲ್ಲಿ ಪ್ರಶ್ನೆ ಸರ್, ಇಲ್ಲ. ಯತ್ನಾಳ್ ಬಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಅವತ್ತು ಕೂಡ ಯತ್ನಾಳ್ ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕನ್ನಂತ ವಿಚಾರ ಕೂಡ ನಾವು ಹೇಳಿದ್ವಿ. ಯಾವುದೇ ವಿಚಾರದಲ್ಲಿ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿ ಬಿಟ್ಟು ಪಾರ್ಟಿಯನ್ನು ಹೊರತುಪಡಿಸಿ ಯಾರು ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲೊಂದು ಕಡೆ ನೋವಾದಂತ ಟೈಮಲ್ಲಿ ಈ ರೀತಿ ಪಾರ್ಟಿ ಪರವಾಗಿ, ವ್ಯಕ್ತಿಗಳ ಪರವಾಗಿ ಅವರು ಟೀಕೆ ಮಾಡಿರ್ಬೋದಾಗಲಿ, ಪಾರ್ಟಿ ಪರವಾಗಿ ಯಾವತ್ತೂ ಕೂಡ ಟೀಕೆಯನ್ನು ಮಾಡಂತ ಕೆಲಸ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾಡಿಲ್ಲ. ಪಾರ್ಟಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಂತ ವ್ಯಕ್ತಿಗಳೇ ಆಗ್ಲಿ, ಪಾರ್ಟಿಯನ್ನು ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋ ವ್ಯಕ್ತಿಗಳು ಯಾರು ಅಲ್ಲ. ಹಂಗಾಗಿ ಪಾರ್ಟಿ ಸಲುವಾಗಿ ಎಲ್ಲರೂ ಕೂಡ ಒಂದಾಗ್ತಾರೆ. ಕೆಲವೊಂದು ವ್ಯಕ್ತಿ ವಿಚಾರಗಳಲ್ಲಿ ಕೆಲವು ಅಸಮಾಧಾನ ಇರಬಹುದು, ಅದ್ರ ಕೂಡ ಸರಿಪಡಿಸುವಂತ ಕೆಲಸ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಿಮ್ಮ ನಾಯಕರ ಒಂದು ಪ್ರತಿಷ್ಠೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಜಾಸ್ತಿನೇ ಆಗುತ್ತೆ ಅನ್ನುವಂತ ಆರೋಪಗಳು. ಈಗ ನಾಯಕರು ನಿಮ್ದೊಂದು ಬಣ, ಅವ್ರದ್ದೊಂದು ಬಣ, ಈಗ ಈ ತರ ಆಗೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ, ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ನಾವು ಅಭಿಪ್ರಾಯ. ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡಿದಂತವ್ರು, ಪಾರ್ಟಿ ಶ್ರೇಷ್ಠನ್ನು ಬಯಸಿದಂತವ್ರು, ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಕೂಡ ನಾವು ಅಡ್ಡಾಡಿದಂತ ವ್ಯಕ್ತಿಗಳು. ಕೆಲವೊಂದು ಸಂದರ್ಭದಲ್ಲಿ ಪಾರ್ಟಿ ಇವತ್ತನ ಅಧಿಕಾರಕ್ಕೆ ಬರುವಂತ ವಿಚಾರದಲ್ಲಿ ನಾವು ಅಳಿಲು ಸೇವೆಯನ್ನು ಕೂಡ ಮಾಡ್ಕೊಂತ ಬಂದಿದ್ವಿ. ಯಾವತ್ತು ಕೂಡ ಪಾರ್ಟಿ ಅಂತ ಬಂದಂತ ಟೈಮಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ನಂತರ ವಿಜೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಕೂಡ ಎಲ್ಲ ನಡ್ಕೊತಾ ಬಂದಿದ್ವಿ. ಕೆಲವೊಂದು ಅಸಮಾಧಾನಗಳು ಇರೋ ಕಾರಣ, ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋ ಕಾರಣ, ಆ ಕಮ್ಯುನಿಕೇಶನ್ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಮಾಡುವಂತ ಕೆಲಸ ಮಾಡ್ತಾರೆ. ಸರ್, ನಿಮಗೇನಾದ್ರೂ ಪ್ರಧಾನಮಂತ್ರಿಗಳು ಏನಾದ್ರು ಫೋನ್ ಏನಾದ್ರು ಮಾಡಿದ್ರೆ ಈ ಬೆಳವಣಿಗೆ? ಇಲ್ಲ, ಯಾವುದೇ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂತ. ನಾನು ಯಾವ ರೀತಿಯಲ್ಲಿ ಯಾವ ವೃತ್ತಿಯಲ್ಲಿ ಅವರ ರಂಗದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನಾವು ಪೊಲಿಟಿಕಲ್ ರಂಗದಲ್ಲಿ ನಮ್ಮ ವೃತ್ತಿಯಲ್ಲಿ ನಾವು ಕೆಲಸ ಮಾಡ್ಕೊಂತ ಬರ್ತಿದ್ದೆ. ಸುದೀರ್ಘವಾಗಿ 30 ವರ್ಷಗಳ ಕಾಲ ರಾಜಕೀಯ ಅನುಭವ ಇದ್ದಂತ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ತ್ರಾಸಾದಂತ ಟೈಮಲ್ಲಿ ನಾವು ಕೆಲವೊಂದ್ಸರಿ ಕಾಂಗ್ರೆಸ್ ಅವ್ರಿಗೆ ಏನೋ ತೊಂದರೆ ಆದಂತ ಟೈಮಲ್ಲಿ ನಾವು ಪಾರ್ಟಿ ಬಾ ಅಂತೇಳಿ ಕರಿತೀವಲ್ಲ, ಸಹಜ ಅಲ್ಲ. ಅವ್ರು ರಾಮ್ನವ್ರ ತೊಂದರೆ ಆಗಿದೆ ಅಂದ್ರೆ ಬಾ ಅಂತ ಅಂದಿರ್ಬೋದು, ಏನ್ ತಪ್ಪೇನಿದೆ ಅದರಲ್ಲಿ. ಇವತ್ತು ಹೋಗ್ಬೇಕಾ ಹೋಗ್ಬಾರ್ದು ಅನ್ನೋದು ನಮ್ಮ ಅನಿಸ್ಥಿತಿ ಬಿಟ್ಟಿದೆ. ಸಂಪರ್ಕ ಬಂದಿದ್ರೆ ಅಂತಂದ್ರೆ ಎಲ್ಲರೂ ಕೂಡ ಸಮಕಾಲೀನ ಹೋರಾಟಗಾರ ನಾವೆಲ್ಲರೂ ಕೂಡ. ಅಂದ್ರೆ ಎಲ್ಲರೂ ಕೂಡ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಕಾಂಗ್ರೆಸ್ ಅಲ್ಲಿ ಯಾರು ಫ್ರಂಟ್ ಲೈನ್ ಲೀಡರ್ಸ್ ಇದಾರೋ, ಯಾರು ಜೆಡಿಎಸ್ ಅಲ್ಲಿ ಫ್ರಂಟ್ ಲೈನ್ ಲೀಡರ್ಸ್ ಇದಾರೋ, ನಾವೆಲ್ಲರೂ ಕೂಡ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡಂತ ದಿನಗಳು ಕೂಡ ಇದಾವ. ಹಂಗಾಗಿ ಕರೆದಿರ್ಬೋದು. ಆದ್ರೆ ನನ್ನ ಮನಸ್ಥಿತಿ ಹೋಗ್ಬೇಕಾ ಬೇಡ ಅನ್ನೋದು ನನ್ನ ಮನಸ್ಥಿತಿ ತೀರ್ಮಾನ. ಇವತ್ತು ನನ್ನ ಮನಸ್ಥಿತಿ, ನಾನು ಪಾರ್ಟಿ ಬಿಟ್ಟು ಇವತ್ತು ಹೋಗಲ್ಲ ಅನ್ನೋಂಥ ತೀರ್ಮಾನ ತಗೊಂಡಿದ್ದೀವಿ. ಅದರಲ್ಲಿ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ. ಸರ್, ಮುಂದಿನ ಬಾರಿ ಬಿಜೆಪಿ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ್ರೆ ಮುಖ್ಯಮಂತ್ರಿ ಹೆಸರಲ್ಲಿ ತಾನು ಹೇಳ್ತೀರಾ? ನೋಡೋಣ. ಇವಾಗ ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡಬೇಕು. ಪುನಃ ಮ್ಯಾಜಿಕ್ ನಂಬರ್ ಹತ್ತತ್ರ ನಾವು 125, 130 ಸ್ಥಾನಗಳು ಗೆಲ್ಲಬೇಕು. ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನ ಪಾರ್ಟಿ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತಾರ. ಸದ್ಯಕ್ಕಂತೂ ಪಾರ್ಟಿ ಸಂಘಟನೆ ಮಾಡೋಣ. ಇನ್ನು ಬಹಳಷ್ಟು 3 ವರ್ಷಗಳ ಕಾಲ ಇದೆ. 3 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಕೇವಲ ಕೂಡ್ಲಿಗೆ ಒಂದಲ್ಲ, ಎಲ್ಲಾ ಕಡೆ ಕೂಡ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಪುನಃ ಪಾರ್ಟಿ ಕಟ್ಟುತ್ತೀವಿ. ಎಲ್ಲರೂ ಕೂಡ ಗೆಲ್ಲಂತ ಪ್ರಯತ್ನ ಮಾಡ್ತೀವಿ. ಪಕ್ಷೀಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಮಾಡಿದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಬೇಕು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಸೇರಿ. ಅಂದ್ರೆ ಸರ್, ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬೇಕಂತ ಪಾರ್ಟಿ ಯಾವತ್ತಿದ್ರು ಕೂಡ ನೋಡಿ, ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು. ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು. ಇವತ್ತು ಅಧ್ಯಕ್ಷರನ್ನ ವಿಚಾರ ಬಂದಂತ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು. ಆ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಯಾರ್ಯಾರು ಪ್ರಮುಖರಿದ್ದಾರೆ ಅವರೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಅದು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರೊಂದು ನಿಯಮ ಮಾಡಿಕೊಂಡಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಿಕೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ರಾಷ್ಟ್ರೀಯ ನಾಯಕರಾದ ರಾಧಾ ಮೋಹನ್ ಅಗರ್ವಾಲ್ ಅವರು ನಿಮ್ಮನ್ನ ಕೋರ್ ಕಮಿಟಿಯಲ್ಲಿ ನೇರವಾಗಿ ಒಂದು ಆಪಾದನೆ ಮಾಡಿದ್ರು. ನಿಮ್ಮ ಸೋಲಿಗೆ, ಸಂಡೂರು ಸೋಲಿಗೆ ರಾಮುಲು ಅವರೇ ಕಾರಣ. ನಾನು ಬಹಳ ಕ್ಲಾರಿಟಿ ಆಗಿ ಎಲ್ಲ ಸ್ಪಷ್ಟೀಕರಣವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ಇವತ್ತು ಯಾರೇ ಅವರು ಅವತ್ತಿನ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಕೂಡ ಆ ಕ್ಲಾರಿಫಿಕೇಶನ್ ಏನ್ ಕೊಡಬೇಕಾಯ್ತು ಎಲ್ಲ ಕ್ಲಾರಿಫಿಕೇಶನ್ಗಳು ನಾನು ಕೊಟ್ಟಿದ್ದೀನಿ. ಆ ಕ್ಲಾರಿಫಿಕೇಶನ್ ಕೊಟ್ಟಿರೋ ಕಾರಣ ಪುನಃ ಮತ್ತೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಅದನ್ನ ಪುನಃ ಶಬ್ದಗಳು ರಿಪೀಟ್ ಮಾಡಿದಂಗೆ ಆಗ್ತವ. ಎಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವ್ದೊಂದು ತಪ್ಪು ಮಾಹಿತಿ ಇರ್ಬೋದು, ಯಾರು ಹೇಳುವಂತವ್ರು ಬೇರೆ ಎಲ್ಲೋ ಒಂದು ಕಡೆ ಹೇಳಿರ್ಬೋದು.
ಹಂಗಾಗಿ ಅವರು ಸಿಟ್ಟದಲ್ಲಿ ಮಾತಾಡಿರ್ಬೋದು. ಮಾತಾಡಿದಂತ ಟೈಮಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಎಲ್ಲಾ ವಿಚಾರಗಳನ್ನು ಕೂಡ ಮಾಧ್ಯಮದ ಮೂಲಕ ಕೇಳಿದೀನಿ, ಜನರು ಕೂಡ ತಿಳಿಸಂತ ಕೆಲಸ ಮಾಡಿದ್ವಿ. ಯಾರು ಕೆಲವೊಂದು ಮಂದಿ ಏಕೋಚನದಲ್ಲಿ ಏನ್ ಮಾತಾಡಿ ಅವರು ಕೂಡ ಇಡೀ ರಾಜ್ಯ ಜನರು ಉತ್ತರ ಕೊಡುವಂತ ಕೆಲಸ ಕೂಡ ಮಾಡಿದಾರೆ. ಹಂಗಾಗಿ ನನ್ನ ಸ್ಪಷ್ಟೀಕರಣ ಇಷ್ಟೇ, ಏನೇ ಇದ್ರು ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದ್ರು ಕೂಡ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಜನಾರ್ದನ್ ರೆಡ್ಡಿ ಅವರು ನಿಮ್ಮನ್ನ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ರಾಮುಲು ಅವರು ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ರು. ನೋಡ್ರಿ, ಅವರು ವೈಯಕ್ತಿಕವಾದಂತ ವಿಚಾರಗಳನ್ನ ಅವರು ಫ್ಲೋ ಅಲ್ಲಿ ಮಾತಾಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ ನಾನು. ಯಾಕಂದ್ರೆ ಅದನ್ನ ಬೆಳೆಸೋಕ್ ಹೋಗಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಪಾರ್ಟಿ ಬಿಟ್ಟು ಹೋಗು ಅನ್ನಕ್ಕ ಅವ್ರಿಗೇನು ಅವ್ರು ಯಾರು, ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತರು. ಹಂಗಾಗಿ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರು ಇವತ್ತು ರಾಮುಲು ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ಫೈರ್ ಆಗಬಾರದು, ಯಾರೊಬ್ಬರು ಹೇಳಿದಂತ ಮಾತು ಕೇಳಬಾರ್ದು ಅನ್ನಂತ ಕಾರಣದಿಂದ ನನಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಹಂಗ ಎಂತ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಂತ ಕೆಲಸ ಮಾಡ್ತೀವಿ. ಅದೇ ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಸರ್? ಪಕ್ಷ ಬಿಡಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಪಾರ್ಟಿ ಅಂದ ತಕ್ಷಣ ಮುಂಚೆಂದು ಕೂಡ ಪಾರ್ಟಿಯನ್ನು ಕಟ್ಟಿದೀವಿ, ಕೆಲವೊಂದ್ಸರಿ ಅಧಿಕಾರಕ್ಕೆ ಬಂದಿದ್ವಿ, ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಪಾರ್ಟಿ ಇಷ್ಟೊಂದು ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಬಿಡಂತ ಪ್ರಶ್ನೆ ಇಲ್ಲಿಂದ ಬರುತ್ತೆ. ನೀವು ಯಾವಾಗ ಡೆಲ್ಲಿಗೆ ಹೋಗಿ ನಿಮ್ಮ ವರಿಷ್ಠರನ್ನ ಭೇಟಿ ಏನಾದ್ರು ಮಾತಾಡಿ? 5ನೇ ತಾರೀಕಿನ ನಂತರ ಡೆಲ್ಲಿಗೆ ಹೋಗ್ತೇನೆ. ಈಗ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಿಮ್ಮ ಸಂಚಾರ ಜಾಸ್ತಿ ಇದೆ, ಹೌದು. ಬಹಳಷ್ಟು ಕಡೆ ಓಡಾಡ್ತಿದ್ದೀರಿ, ಕಾರ್ಯಕರ್ತರನ್ನ ಭೇಟಿ ಆಗ್ತಿದ್ದೀರಿ, ಮುಖಂಡರನ್ನ ಭೇಟಿ ಆಗ್ತಿದ್ದೀರಿ. ನೀವೇನಾದ್ರೂ ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಇಚ್ಛೆ ಅಥವಾ ಆಸೆ? ಅಲ್ಲ ನೋಡ್ರಿ, ನನಗೆ ಯಾವತ್ತಿದ್ರೆ ಕೂಡ ನೋಡ್ರಿ, ಬಳ್ಳಾರಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು 5 ಮೀಸಲು ಕ್ಷೇತ್ರಗಳು ಇದಾವೆ. ಇವತ್ತು 5 ಮೀಸಲು ಕ್ಷೇತ್ರದಲ್ಲಿ ಕೂಡ ರಾಮುಲು ಮುಂಚೆಯಿಂದ ಕೂಡ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಮೀಸಲು ಕ್ಷೇತ್ರ ಇಲ್ಲಾರ್ದಂತ ಟೈಮಲ್ಲಿ ಕೂಡ ಬಳ್ಳಾರಿ ನಗರದಿಂದ ನಾನು ಗೆದ್ದಿದ್ದೀನಿ. ರಾಮುಲು ಅಂದ ತಕ್ಷಣ ಎಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿಯನ್ನು, ಪಕ್ಷಾತೀತವಾಗಿ ಪ್ರೀತಿಯನ್ನು ಮಾಡ್ಕೊಂಡ್ ಬಂದಾರ. ಇವತ್ತು ಎಂತ ಸಂದರ್ಭದಲ್ಲಿ ಕೂಡ ಅನೇಕ ಬಾರಿ ಕೂಡ್ಲಿ ಜನರು ಯಾವತ್ತು ನಾನು ಕಳಿಸಿಕೊಟ್ಟಿದ್ದೀನಿ ಅವತ್ತೆಲ್ಲ ಕೂಡ ಗೆಲ್ಸುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಮುಂಚೆಂದು ಕೂಡ ಪ್ರೀತಿ ಇದೆ, ಒಡನಾಟ ಇದೆ. 30 ವರ್ಷಗಳು, ಇವತ್ತಿಂದಲ್ಲ 30 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡ್ತೀವಿ. ಪಾರ್ಟಿ ಅವತ್ತು ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಏನ್ ಮಾಡುತ್ತೆ ನಾವೆಲ್ಲರೂ ಕೂಡ ನೋಡಲ್ಲ. ಈಗ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಿಮ್ಮ ಸಂಚಾರ ಜಾಸ್ತಿ ಇದೆ, ಹೌದು. ಬಹಳಷ್ಟು ಕಡೆ ಓಡಾಡ್ತಿದ್ದೀರಿ, ಕಾರ್ಯಕರ್ತರನ್ನ ಭೇಟಿ ಆಗ್ತಿದ್ದೀರಿ, ಮುಖಂಡರನ್ನ ಭೇಟಿ ಆಗ್ತಿದ್ದೀರಿ. ನೀವೇನಾದ್ರೂ ಇಲ್ಲಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಇಚ್ಛೆ ಅಥವಾ ಆಸೆ? ಅಲ್ಲ ನೋಡ್ರಿ, ನನಗೆ ಯಾವತ್ತಿದ್ರೆ ಕೂಡ ನೋಡ್ರಿ, ಬಳ್ಳಾರಿ ಅಖಂಡ ಜಿಲ್ಲೆಗಳಲ್ಲಿ ಇವತ್ತು 5 ಮೀಸಲು ಕ್ಷೇತ್ರಗಳು ಇದಾವೆ. ಇವತ್ತು 5 ಮೀಸಲು ಕ್ಷೇತ್ರದಲ್ಲಿ ಕೂಡ ರಾಮುಲು ಮುಂಚೆಯಿಂದ ಕೂಡ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಮೀಸಲು ಕ್ಷೇತ್ರ ಇಲ್ಲಾರ್ದಂತ ಟೈಮಲ್ಲಿ ಕೂಡ ಬಳ್ಳಾರಿ ನಗರದಿಂದ ನಾನು ಗೆದ್ದಿದ್ದೀನಿ. ರಾಮುಲು ಅಂದ ತಕ್ಷಣ ಎಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿಯನ್ನು, ಪಕ್ಷಾತೀತವಾಗಿ ಪ್ರೀತಿಯನ್ನು ಮಾಡ್ಕೊಂಡ್ ಬಂದಾರ. ಇವತ್ತು ಎಂತ ಸಂದರ್ಭದಲ್ಲಿ ಕೂಡ ಅನೇಕ ಬಾರಿ ಕೂಡ್ಲಿ ಜನರು ಯಾವತ್ತು ನಾನು ಕಳಿಸಿಕೊಟ್ಟಿದ್ದೀನಿ ಅವತ್ತೆಲ್ಲ ಕೂಡ ಗೆಲ್ಸುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಮುಂಚೆಂದು ಕೂಡ ಪ್ರೀತಿ ಇದೆ, ಒಡನಾಟ ಇದೆ. 30 ವರ್ಷಗಳು, ಇವತ್ತಿಂದಲ್ಲ 30 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡ್ತೀವಿ. ಪಾರ್ಟಿ ಅವತ್ತು ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಏನ್ ಮಾಡುತ್ತೆ ನಾವೆಲ್ಲರೂ ಕೂಡ ನೋಡಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.